ನಮಸ್ಕಾರ. ಕ್ಷಮಿಸಬೇಕು, ಕರ್ನಾಟಕ ಈಗ ಜಿ ಕನ್ನಡ ನ್ಯೂಸ್ನಲ್ಲಿ ನಿಮಗೆಲ್ಲ ಅಭಿನಂದನೆ ಸಲ್ಲಿಸಲಿಕ್ಕೆ ಅವಾರ್ಡ್ ಕೊಡಲಿಕ್ಕೆ ಇಲ್ಲಿ ಬಂದಿದ್ದೀನಿ. ವೇದಿಕೆಯಲ್ಲಿ ನಮ್ಮ ಶ್ರೀಗಳಂತ ನಿರ್ಮಲಾ ಶ್ರೀಗಳು, ನನ್ನ ಸಹೋದ್ಯೋಗಿಗಳಂತ ರಾಮಲಿಂಗಾರೆಡ್ಡಿಯವರು, ಸಂಪಾದಕರಂತ ರವಿಗೌಡರು, ಮಾಲೀಕರು ಸುಭಾಷ್ ಅವರು, ಕಿರಣ್ ಅಭಿಷೇಕ್ರವರು ಎಲ್ಲ ಕೂಡ ಇದ್ದಾರೆ. ನಾನಿನ್ನೊಂದು ಸ್ಟೇಡಿಯಮಲ್ಲಿ ಹೋಗಿ ಟಾಸ್ ಹಾಕಬೇಕು. ನಿಮ್ಮ ಸಿನಿಮಾ ಪ್ಲಸ್ ಕ್ರಿಕೆಟ್ ಅವ್ರದ್ದು ಒಂದು ಮ್ಯಾಚ್ ಸುದೀಪ್ ಅಧ್ಯಕ್ಷತೆಯಲ್ಲಿ ಒಂದು ಮುಖಂಡತ್ವದಲ್ಲಿದೆ. ಆ ಟಾಸ್ ಟೈಮಿಂಗು ಎಲ್ಲ ಟಿ ವಿಯವ್ರಿಗೆಲ್ಲ ಟೈಮ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಕ್ಷಮಿಸಬೇಕು. ನಾನು ಅಲ್ಲಿ ಹೋಗಿ 6:25ಕ್ಕೆ ಆ ಟಾಸ್ ಟೈಮಿಂಗ್ ಹಾಕ್ಬಿಟ್ಟಿದ್ದಾರೆ. ದಯವಿಟ್ಟು ಕ್ಷಮಿಸಬೇಕು. ಬೇಕಾದ್ರೆ ನಾನು ಹೇಳಿದೆ ರವಿಗೌಡ ಬೇಕಾದ್ರೆ ಹೋಗಿ ವಾಪಸ್ ಬಂದುಬಿಡ್ತೀನಪ್ಪ ಅಂತ. ಭಾಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೇನೆ. ಜಿ ನ್ಯೂಸ್ 3 ವರ್ಷ ಆಗಿದೆ. ಬರ್ತ್ಡೇ ಸಂಭ್ರಮ. ನಾವು ಜ್ಯೋತಿ ಬೆಳೆಸಿದ್ದೇವೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪಶ್ಚ ದೀಪ ಜ್ಯೋತಿ ಪ್ರಕಾಶತಂ ಅಂತೇಳಿ ಭಾಳ ಸಂತೋಷದಿಂದ ಈ ಜ್ಯೋತಿನ ಬೆಳೆಸಿದ್ದೇನೆ. ನಾನು ಒಂದು 23-24 ವರ್ಷದ ಹಿಂದೆ ಪ್ಯಾರಿಸ್ಗೆ ಹೋಗಿದ್ದೆ. ಎಸ್.ಎಂ. ಕೃಷ್ಣರವ್ರ ಗೌರ್ಮೆಂಟಲ್ಲಿ ನನ್ನನ್ನು ಒಂದು ಕಾರ್ಯಕ್ರಮಕ್ಕೆ ಕಳಿಸ್ಕೊಟ್ಟಿದ್ರು. ಕಳಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಸಮಾರಂಭ, ಭಾರತದ ಪ್ರತಿನಿಧಿಯಾಗಿ ಕರ್ನಾಟಕ ರಾಜ್ಯದಿಂದ ಹೋಗಿದ್ದೆ. ಹಿಂಗೆ ನಿಮ್ಗೇನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಎಲ್ಲರ ಬಗ್ಗೆನೂ, ಹಂಗೆ ನಾನು ಕೆಳಗಡೆ ಆಡಿಯನ್ಸಲ್ಲಿ ಕೂತಿದ್ದೆ. ಒಬ್ಬ ಮಂತ್ರಿ ಬಂದಿದ್ದಾರೆ ಕರ್ನಾಟಕದಿಂದ ಅಂಥೇಳಿ ಸ್ಟೇಜ್ ಮೇಲೆ ನನ್ನ ಕರೆದ್ರು. ಆಯಿತು ಅಂಥೇಳಿ ಹೋಗ್ಬೇಕಾದ್ರೆ ನನ್ನ ಪರಿಚಯ ಮಾಡ್ತಾಯಿದ್ರು. ಭಾಳ ಚಿಕ್ಕ ವಯಸ್ಸಿನಲ್ಲೇ ಇವರು ವಿದ್ಯಾರ್ಥಿ ನಾಯಕರಾಗಿದ್ದರು, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದರು, ಸೊಸೈಟಿ ಡೈರೆಕ್ಟರ್ ಆಗಿದ್ದರು, ಈಗ MLA ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ 3ನೇ ಬಾರಿ. ಅಷ್ಟೊತ್ತಿಗೆ 3ನೇ ಬಾರಿ ಏನೋ ನಾನು ಗೆದ್ದಿದ್ದೆ ಅಂಥೇಳಿ ನನ್ನ ಬಗ್ಗೆ ಪರಿಚಯ ಮಾಡಿ ಇವತ್ತು ಅವರು ಹುಟ್ಟಿದಬ್ಬ ಅಂತ ಹೇಳಿದ್ರು. ನಾನು ಯಾವತ್ತೂ ನಮ್ಮೂರಲ್ಲಿ ನಮ್ಮ ಅಪ್ಪ ಅಮ್ಮ ನನಗೆ ಹುಟ್ಟಿದಬ್ಬ ಮಾಡಿದ್ದು ನಂಗೆ ನೆನಪು ಇಲ್ಲ, ನಾನು ಮಾಡಿಸ್ಕೊಳ್ಳೂ ಇಲ್ಲ. ಇದಕ್ಕಿದ್ದಂಗೆ ಒಂದು ಟೇಬಲ್ ತಂದಿಟ್ರು. ಈಗ ಹೆಂಗೆ ಇಲ್ಲೊಂದು ತಂದಿಟ್ಟು ಶ್ರೀಗಳ ಕೈಲಿ ಅದನ್ನು ಓಪನ್ ಮಾಡಿಸಿದ್ರು. 3 ಅಂತ ಬಂತು. ಹಂಗೆ ಒಂದು ಟೇಬಲ್ ಇಟ್ಬಿಟ್ಟು ಒಂದು ಕೇಕ್ ಇಟ್ಬಿಟ್ಟು ಒಂದು ಕ್ಯಾಂಡ್ಲ್ ಇಟ್ಟರು. ಕ್ಯಾಂಡ್ಲ್ ಇಟ್ಟ ತಕ್ಷಣ ಏನಿದು ಅಂತ ನನಗೆ ಒಂದು ಕಡೆ ಮುಜುಗರ, ಒಂದು ಕಡೆ ಸಂತೋಷ. ಏನಪ್ಪ ನಮ್ಮೂರಲ್ಲಿ ಯಾವತ್ತೂ ಇಂಥ ಕೆಲಸ ಆಗಲಿಲ್ಲವಲ್ಲ, ಇಲ್ಲೇ ಪಾಪ ಯಾರು ಮಾಡ್ತಾಯಿದ್ದಾರೆ ಅಂತ ಸುಮ್ಮನೆ ಇದ್ದೆ. ಆಯಿತು ಅಂತ ಹೇಳಿದ್ರು. ಕೊನೆಗೆ ಆಗ 38 ವಯಸ್ಸೇನು ನನಗಾಗ. ಕ್ಯಾಡ್ ಇಟ್ಬಿಟ್ಟು ಕೊನೆಗೆ ಕ್ಯಾಂಡಲ್ ಹಚ್ಬಿಟ್ಟು ಹುರ್ಬಿ ಅಂತ ಹೇಳಿದ್ರು. ಬರ್ತ್ಡೇ ಇದು ಮಾಡೋಕ್ಕೆ ಅವ್ರ ಜೆಂಟಲ್ಮೆನ್ಸ್ ಬರ್ತ್ಡೇ ಲೆಟ್ ಅಸ್ ಆಲ್ ಸೆಲೆಬ್ರೇಟ್ ಅಂತ ಏನೆಲ್ಲ ಚಪ್ಪಾಳೆ ಜೋರಾಗೆಲ್ಲ ಹೊಡೆದ್ರು. ನೀವು ಚಪ್ಪಾಳೆ ಹೊಡೆದಂಗೆ ಆಯಿತು ಅಂತ ಬಗ್ಗಿ ಅಂತ ಉರ್ಬಕ್ಕೆ ಹೊರಟೆ. ಹಿಂದೆ ಸ್ಟೇಜಲ್ಲಿ ಹಿಂದೆ ಲಾಸ್ಟ್ ಇದರಲ್ಲಿ ಇದ್ದವ್ನು ಯಾರೋ ಒಂದಿಬ್ಬರು ನಿಂತ್ಕೊಂಡು ಜರ್ಮನ್ ಹುಡುಗ್ರಂಥವ್ರಿಬ್ಬರು ಸ್ಟಾಪ್ ಅಂದರು. ಯಾರಪ್ಪ ಇಲ್ಲಿ ನಮ್ಮೂರಲ್ಲೇನೋ ನಮಗೆ ಕಲ್ಲು ಮೊಟ್ಟೆ ಹೊಡೆಯೋದು ಅವು ಇವೆಲ್ಲ ಮಾಡ್ತಾಯಿರ್ತಾರೆ, ಇಲ್ಲಿ ಯಾವನು ಬಂದು ಇವನು ಯಾರೋ ಸ್ಟಾಪ್ ಅಂತ ಅವನಲ್ಲ, ಏನು ಕತೆ ಅಂದ್ಬಿಟ್ಟು ಏನು ಸಮಾಚಾರ ಅಂತ ಯಾರನ್ನೇ ಸರಿ ಹೆಣ್ಮಗಳು ಇದನ್ನು ಮಾಡ್ತಾರಲ್ಲ MC ಮಾಡ್ತಾರಲ್ಲ, ಹಂಗೆ ಹೆಣ್ಮಕ್ಳು ಕೇಳಿದ್ರು ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅಂತ. ಅದಕ್ಕೆ ಅವ್ರು ಹೇಳ್ದ ಜೆಂಟಲ್ಮೆನ್ ಇಸ್ ಫ್ರಮ್ ಇಂಡಿಯಾ, ಇಂಡಿಯನ್ ಕಲ್ಚರ್ ಇಸ್ ಟು ಲಿಟ್ ದಿ ಲ್ಯಾಂಪ್ ನಾಟ್ ಟು ಆಫ್ ದಿ ಲ್ಯಾಂಪ್ ಅಂತ ಹೇಳಿದ್ರು. ಹಂಗೆ ಈ ಜ್ಯೋತಿನ ಬೆಳೆಸಬೇಕು ಅಂತೇಳಿ ನಾನು ಅದನ್ನು ಹೇಳಿದ್ದು. ನಮ್ಮ ಶ್ರೀಗಳು ನಿರ್ಮಲಾ ಶ್ರೀಗಳು ಜ್ಯೋತಿನ ಯಾರ್ಯಾರು ಇವತ್ತು ನೀವೆಲ್ಲ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಿ, ಆ ಪ್ರಶಸ್ತಿಗೆ ನಿಮಗೆಲ್ಲ ಒಳ್ಳೆಯದಾಗಲಿ. ಅದಕ್ಕೆ ನಾನು ಹೇಳಿದ್ದು ಪ್ರಾರಂಭದಲ್ಲೇ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪಶ್ಚ ದೀಪ ಜ್ಯೋತಿ ಪ್ರಕಾಶದಂ. ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ, ಶುಭವಾಗಲಿ. ವಿಶೇಷವಾಗಿ 3 ವರ್ಷದ ಬರ್ತ್ಡೇ ಜಿ ನ್ಯೂಸ್ಗೆ ಆಗ್ತಾಯಿದೆ. ಅದಕ್ಕೆ ಕೂಡ ಆ ಬೆಂಕಿ ಏನು ಕತ್ತಲಿನಿಂದ ಬೆಳಕಿನ ಪ್ರತಿ ವರ್ಷ ಉಜ್ವಲವಾಗಿ
ನೂರಾರು ವರ್ಷ ಅದಕ್ಕೆ ಆಯುಷ್ ಇರಲಿ ಅಂತ. ಯಾಕೆಂದರೆ ಈ ಟಿ ವಿಗಳು ಪೇಪರ್ಗಳಿಗೆಲ್ಲ ನಾವು ನೋಡ್ತಾ ಇದ್ದೀವಲ್ಲ, 3 ವರ್ಷ 4 ವರ್ಷ 5 ವರ್ಷ 6 ವರ್ಷಕ್ಕೆ ಭಾಳ ದೊಡ್ಡ ಏಟು. ಅದೇ ನಮ್ಮ ರವಿಗೌಡರು ಕೇಳ್ತಾ ಇದ್ದೆ ಎಷ್ಟು ಖರ್ಚಾಗ್ತದಪ್ಪ ತಿಂಗಳಿಗೆ ಅಂತ ನಾನು ಚೆಕ್ ಮಾಡ್ತಾಯಿದ್ದೆ. ನೆನ್ನೆ ನಾನು ಪಬ್ಲಿಕ್ ಟಿ ವಿ ಇದಕ್ಕೆ ಹೋಗಿದ್ದೆ, TV 9ಗೆ. ಅವ್ರು ಹೇಳಿದ್ರು ನನಗೆ ಭಯ ಆಗೋಗ್ತೇವೆ. ಸುಮಾರು ಟಿ ವಿಗಳೆಲ್ಲ ಬೇಕಾದಷ್ಟು ಬಂದದ್ದೆಲ್ಲ ಮುಚ್ಚಿದ್ವಿ. ಈಗ ಭಾಳ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಅದರಿಂದ ಲಂಕೇಶು ಅವ್ರು ಮಾಡಿದಾಗ ಅವರೊಂದು ಬರೀತಾಯಿದ್ರು ಟ್ಯಾಗ್ಲೈನು, ರಂಜನೆ ಬೋಧನೆ ಪ್ರಚೋದನೆ ಅಂತ ಅವರ ಟ್ಯಾಗ್ಲೈನ್ ಇತ್ತು. ಹಂಗೆ ಈಗ ನೀವು ಕೂಡ ಈಗ ರಂಜನೆನೂ ಮಾಡ್ತಾಯಿದ್ದೀರಿ, ಪ್ರಚೋದನೆಯೂ ಮಾಡ್ತಾಯಿದ್ದೀರಿ, ಈಗ ಬೋಧನೆನೂ ಮಾಡ್ತಾಯಿದ್ದೀರಿ. ಅಂದರೆ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೂಡ ನಾನು ವಾಚ್ ಮಾಡ್ತಾಯಿದ್ದೀನಿ. 3 ವರ್ಷದಿಂದ ಮೊದಲನೇ ಬಾರಿಗೆ ಬಂದಿದ್ದೀನಿ. ಈಗ ನಮ್ಮ ಸದಾನಂದ ಗೌಡರು ಬಂದಿದ್ದಾರೆ. ನಿಮ್ಮ ಪರವಾಗಿ ಅವ್ರಿಗೆ ನಾನು ಸ್ವಾಗತವನ್ನು ಮಾಡ್ತಾಯಿದ್ದೇನೆ. ಬನ್ನಿ ಸದಾನಂದ ಗೌಡ್ರೆ ಸ್ಟೇಜ್ ಮೇಲೆ. ಸೊ ಹಂಗೆ ಸಮಾಜಕ್ಕೆ ಒಳ್ಳೇದು ಮಾಡೋಂಥ ಕೆಲಸಗಳನ್ನು, ತಾವು ಭಾವನೆಯನ್ನು ಇವತ್ತು ನೀವು ಎಲ್ಲರೂ ಕೂಡ ಹಂಚ್ಕೊಳ್ಳೋಂಥ ಕೆಲಸ. ಕೆಲವು ಸಂದರ್ಭದಲ್ಲಿ ಈಗ ಪ್ರಚೋದನೆಗಳು ಕೂಡ ನಡೀತದೆ ಭಾವನೆ ಮೇಲೆ, ನಮ್ಮದೆಲ್ಲ ಬದುಕಿನ ಮೇಲೆ. ನೀವು ಟಿ ವಿಯವರೆಲ್ಲ ಏನು ಮಾಡಬೇಕು ಅಂದರೆ ಬದುಕಿನ ಮೇಲೆ, ಸಮಾಜ ಬದುಕಬೇಕು ಅನ್ನೋ ದೃಷ್ಟಿಯಿಂದ. ಸೊ ಹೀಗೆ 3 ವರ್ಷ ಗದ್ದಲು ಪದಲು ಏನಿಲ್ಲದೆ ಜಿ ನ್ಯೂಸು ಭಾಳ ಯಶಸ್ಸನ್ನು ಕಂಡಿದ್ದೀರಿ. ಭಾಳ ದಿಟ್ಟವಾದಂಥ, ನೇರವಾದಂಥ, ಸತ್ಯವನ್ನೇ ತೋರಿಸ್ಬೇಕು, ಸತ್ಯವನ್ನೇ ನುಡಿಬೇಕು, ಸತ್ಯವನ್ನೇ ಕಾಪಾಡುವಂಥ ಪತ್ರಿಕೋದ್ಯಮ ಆದಾಗ ಮಾತ್ರ ನಮಗೆ ಗೌರವವನ್ನು ಉಳಿತದೆ. ಆ ದಿಟ್ಟಿನಲ್ಲಿ ನೀವು ಬೇರೆ ಬೇರೆ, ನಾನು ಹಿಂದೆ ನನ್ನ ರಮೇಶ್ ಅವರು ವೀಕೆಂಡ್ ವಿತ್ ರಮೇಶ್ ಅವರು ಒಂದು ಕಾರ್ಯಕ್ರಮ ಮಾಡಿದರು, ಅದಕ್ಕೆ ನಾನು ಹೋಗಿದ್ದೆ. ಅದಾದಮೇಲೆ ನಿಮ್ಮ ಇದಕ್ಕೆ ನಾನು ಯಾವುದಕ್ಕೂ ಬರೋಕ್ಕೆ ಹೋಗಲಿಲ್ಲ. ಸೊ ಇವತ್ತು ನಮ್ಮ ರವಿಯವರು ಇದಕ್ಕೆ ಕರೆದಾಗ ನಾನು ಭಾಳ ಸಂತೋಷದಿಂದ ಬಂದಿದ್ದೇನೆ. ಇನ್ನೂ ಭಾಳ ಹೊತ್ತು ಇರೋಣ ಅಂತ ನನಗೆ ಆಸೆ. ನಾನು ಕುಡಿಸಿ ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಎಲ್ಲ ಇದೆ. ಇದು ಟ್ಯಾಲೆಂಟ್ ಹಟ್ ಕೂಡ. ನಮಗೂ ಕೂಡ ನಾವು ಗುರ್ಸೋಕ್ಕಾಗದೆ ಹೋದವನ್ನ ನೀವು ಇವತ್ತು ಗುರುತಿಸಿ ನಮ್ಮ ಕಣ್ಣಿಗೆ ಬೀಳೋಂಥ ಕೆಲಸ ಮಾಡ್ತಾಯಿದ್ದೆ. ಈಗ ಸತ್ಯನಾರಾಯಣ ನಾನು ಮಾಡಿದೆ. ಸತ್ಯನಾರಾಯಣ ನನಗೆ ಗೊತ್ತು, ಒಂದು 30-35 ವರ್ಷ. ನಾನು ಲಾಂಗ್ ಡಿಸ್ಟೆನ್ಸ್, ನಾನು ಕ್ರಾಸ್ ಕಂಟ್ರಿ ಓಡ್ತಿದ್ದೆ, 15 ಕಿಲೋಮೀಟ್ರ್ ಓಡ್ತಿದ್ದೆ ಸ್ಕೂಲಲ್ಲಿ ಕಾಲೇಜಲ್ಲಿ ಇರಬೇಕಾದ್ರೆ. ಈಗೆಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ. ಅವನು ಒಲಿಂಪಿಕ್, ಪ್ಯಾರಾ ಒಲಿಂಪಿಕ್ಕು ನೋಡೋಕೆ ಅಷ್ಟು ಚಿಕ್ಕ ಹುಡುಗ ಇದ್ದಾಗಿಂದ ನಾನು ಸ್ವಾಮಿಗಳಿಗೆ ಹೇಳ್ತಾಯಿದ್ದೆ, ಇಡೀ ಇಂಡಿಯಾಲಿರೋಂಥ ಪ್ಯಾರಾ ಒಲಿಂಪಿಕ್ಸ್ ಅಸೋಸಿಯೇಷನ್ನೇ ಕಂಟ್ರೋಲ್ ಮಾಡೋಷ್ಟು ನಾಯಕತ್ವದ ಗುಣ ಆ ಸತ್ಯನಾರಾಯಣ ಹುಡುಗನ ಹತ್ರ ಇದೆ. ಸೊ ಹಂಗೆ ಒಳ್ಳೊಳ್ಳೆ ಟ್ಯಾಲೆಂಟ್ನ ತಾವೆಲ್ಲ ಹುಡುಕಿದ್ದೀರಿ. ಸೊ ಅದರಿಂದ ನಾವು ಅಂಬೇಡ್ಕರ್ ಅವರು ಹೇಳಿದ್ರಲ್ಲ, ಬಣ್ಣ ಹಾಕದೆ ನೀವು ಮಾಧ್ಯಮ ನಡೆಸಬೇಕು ಅಂತ. ಯಾವುದೇ ನ್ಯೂಸ್ಗೆ ಕಲರ್ ಕೊಡಬಾರ್ದು, ಏನಿದೆ ನಿಟ್ಟವಾದಂಥ ನೇರವಾದಂಥ ವಿಚಾರವನ್ನು ತಿಳಿಸ್ಬೇಕು. ಬಿಸ್ನೆಸ್ ವೆಂಚರ್ಗೆ ಈಗ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಸೇರ್ಕೊಬಿಟ್ಟಿದೆ, ಬಿಸ್ನೆಸ್ ವೆಂಚರ್ಗೆ ಹೋಗ್ಬಿಟ್ಟಿದೆ. ಬಟ್ ಅಂದರೂ ಕೂಡ ಇವತ್ತು ಮಾಧ್ಯಮ ಭಾಳ ದೊಡ್ಡ ಕಾಂಪಿಟೇಷನ್. ದೊಡ್ಡ ಕ್ಯಾಮ್ರಾ, ವ್ಯಾನು ಇದು ಇಟ್ಕೊಂಡು ಇದನ್ನೆಲ್ಲ ಇದು ಬೇಕಾಗಿದೆ. ಈಗ ಬರೀ ಒಂದು ಫೋನಲ್ಲೇ ಕಂಪ್ಲೀಟ್ ಇಡೀ ನಮ್ಮ ಸ್ವಂತ ಒಂದು ಯೂಟ್ಯೂಬ್ ಚಾನಲ್ನೇ ನಡೆಸೋಷ್ಟು ಕಾಂಪಿಟೇಷನ್ ಇವತ್ತು ಬಂದ್ಬಿಟ್ಟಿದೆ. ಸೊ ಹಂಗಿರ್ಬೇಕಾದ್ರೆ ಭಾಳ ಹುಷಾರಾಗಿ ಈ ಸಂದರ್ಭದಲ್ಲಿ ಮಾಡಬೇಕು. ಸೊ ನಿಮಗೆ ಒಳ್ಳೆಯದಾಗಲಿ. ನಾಯಕರಂದರೆ ರಾಜಕೀಯದ ನಾಯಕರಲ್ಲ, ಎಲ್ಲ ಸಮಾಜದಲ್ಲಿ ಇರಲಿರೋಲ್ಲ ನಾಯಕರು, ಬೇರೆ ಬೇರೆ ಬಿಸ್ನೆಸ್ಸಲ್ಲಿ. ಸೊ ಒಂದು ಶ್ರಮ ಪಡಬೇಕಾದ್ರೆ, ಒಂದು ಏನಾರು ಸಾಧನೆ ಮಾಡಬೇಕಾದ್ರೆ ಬೇಕಾದಷ್ಟು ಕಷ್ಟವೂ ಇರ್ತದೆ. ಶ್ರಮ ಇಲ್ಲದೆ ಫಲ ಇಲ್ಲ, ಭಕ್ತಿ ಇಲ್ಲದೆ ಭಗವಂತ ಇಲ್ಲ, ಇದರಲ್ಲಿ ನನಗೆ ನಂಬಿಕೆ ಇರೋನು. ಸೊ ನೀವು ಕೂಡ ಬೇಕಾದಷ್ಟು ಏಳು ಬೀಳುಗಳನ್ನು ನೋಡಿರ್ತೀರಿ, ಸೋಲ್ಗಳನ್ನು ನೋಡಿರ್ತೀರಿ, ಶ್ರಮ ಪಟ್ಟಿರ್ತೀರಿ. ಎಲ್ಲರ ಹಿಂದೆ ಒಂದು ದೊಡ್ಡ ಇತಿಹಾಸ ಇರ್ತದೆ. ಸೊ ನೆನ್ನೆ ನಾನು ನೋಡಿದೆ, ಒಂದು ಯಾವುದೋ ಸಂದರ್ಭದಲ್ಲೂ ನೆನ್ನೆ ಹೇಳ್ತಾ ಇದ್ದೆ, ನಿಮ್ಮ ಒಂದು ತಿಳ್ಕೊಳ್ಬೇಕು, ನೀವು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಮ್ಮನ್ನ ಟಿ ವಿಯವ್ರು ಕರೆದು ಇವತ್ತು ನಿಮಗೆ ಅವಾರ್ಡ್ ಕೊಡ್ತಾ ಇದ್ದಾರೆ ಅಂತಂದರೆ, ನಿಮ್ಗೆ ಯಾರು ಆ ಮೆಟ್ಲು ಏರಲಿಕ್ಕೆ ಸಹಕಾರ ಕೊಟ್ರಲ್ಲ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ಇದು ನಿಮ್ಮ ತಲೆಯಲ್ಲಿರಲಿ. ಯಾರು ನಿಮಗೆ ಎತ್ತಿದ್ದಾರೆ, ಬೆಳೆಸಿದ್ದಾರೆ, ನಿಮ್ಮ ತಂದೆ ಇರ್ಬೋದು, ತಾಯಿ ಇರ್ಬೋದು, ನಿಮ್ಮ ಗುರುಗಳಿರ್ಬೋದು, ನಿಮ್ಮ ಸಹೋದರರು ಇರ್ಬೋದು, ಯಾರೇ ಇರಲಿ, ಒಂದು ಲಿಫ್ಟ್ ಕೊಟ್ಟಿರ್ತಾರಲ್ಲ, ಆ ಲಿಫ್ಟ್, ಆ ಏಣಿನ ಮಾತ್ರ ನೀವು ಯಾವ ಕಾರಣಕ್ಕೂ ನೀವು ಮರಿಬಾರ್ದು. ಇದು ನನ್ನ ಒಂದು ವೈಯಕ್ತಿಕವಾದಂಥ ಒಂದು ಪರ್ಸ್ನಲ್, ನಿಮ್ಮೆಲ್ಲರೂ ಕೂಡ ಒಂದು ಸಲಹೆಯನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ದೊಡ್ಡ ದೊಡ್ಡ ನಾಯಕರು, ಗಾಂಧೀಜಿಯಿಂದ ಹಿಡಿದು ಜವಾಹರ್ಲಾಲ್ ನೆಹರುವಿಂದ ಹಿಡಿದು ಸರ್ದಾರ್ ವಲ್ಲಭಾಯ್ ಪಟೇಲಿಂದ ಹಿಡಿದು ಎಲ್ಲರೂ, ಬಾಲ್ ಗಂಗಾಧರ್ ಇರ್ಬೋದು, ಲಾಲಾ ಲಜಪತ್ ರಾಯ್, ಅವರೆಲ್ಲ ಕೂಡ ಮಾಧ್ಯಮದ ಫೀಲ್ಡಲ್ಲಿ ಎಷ್ಟೇ ದೊಡ್ಡ ನಾಯಕರಾದರೂ ಕೂಡ ನೀವು ಇರೋ ವಿಚಾರವನ್ನು ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರವ್ರ ಮಟ್ಟದಲ್ಲಿ ಒಂದೊಂದು ಸಣ್ಣ ಮಾಧ್ಯಮವನ್ನು ಆವತ್ತಿನ ಕಾಲದಲ್ಲೇ ಪ್ರಿಂಟ್ ಮೀಡಿಯಾನ ನಡೆಸ್ಕೊಂಡು, ನ್ಯಾಷನಲ್ ಜವಾಹರ್ಲಾಲ್ ನೆಹರು ಮಾಡಿದ್ರು, ಯಂಗ್ ಇಂಡಿಯಾ ನಮ್ಮ ಗಾಂಧೀಜಿಯವ್ರು ಮಾಡಿದ್ರು,
ಅಂಬೇಡ್ಕರ್ ಅವರು ಕೆಲವು ಜನತಾ ಅಂತ ಮಾಡಿದ್ರು, ಇನ್ನೊಂದು ಬೇರೆ ಬೇರೆ ಹೆಸರಿಟ್ಟು ಎಲ್ಲ ಕೂಡ ಮಾಡ್ಕೊಂಡು ಬಂದಿದ್ದೆಲ್ಲ ಇವತ್ತು ಇದೆ. ಅದರಿಂದ ಯಾರು ಇವತ್ತು ಅಚೀವರ್ಸ್ ಇದ್ದೀರಿ, ಝೀ ನಿಮ್ಮನ್ನು ಗುರುಸಿದೆ. ನಾನು ಲಿಸ್ಟನ್ನು ಜಸ್ಟ್ ಈಗ ತಾನೇ ತರಿಸ್ಕೊಂಡೆ. ಭಾಳ ಒಳ್ಳೊಳ್ಳೆಯವ್ರನ್ನೆಲ್ಲ ಆಯ್ಕೆ ಮಾಡಿದ್ದಾರೆ, ಭಾಳ ಶ್ರಮ ಪಟ್ಟಿದ್ದೀರಿ. ಈ ಹಾರ ಇದೆಯಲ್ಲ, ಇದು ಹಾರ ಭಾಳ ಭಾಳ ಹುಷಾರಾಗಿದೆ. ಇದು ಆಗೋಯ್ತು, ನಂಗೆ ಸಿಕ್ಬಿಡ್ತು, ನನ್ನ ಮಾಡಿಬಿಟ್ಟಿದ್ದಾರೆ ಅಂತ ತಿಳ್ಕೊಂಡು ನಿಮ್ಮ ಮೇಲೆ ಮೋರ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ ನಿಮ್ಮ ಮೇಲೆ. ಇನ್ನು ಎತ್ತರಕ್ಕೆ ನೀವು ಸಂದರ್ಭದಲ್ಲಿ ಬೆಳಿಬೇಕು, ಸಮಾಜ ನಿಮ್ಮನ್ನು ಗೌರವಿಸಬೇಕು. ಸೊ ನಿಮ್ಮನ್ನು ಪ್ರತಿ ಸಂದರ್ಭದಲ್ಲೂ ಗುರುಸ್ತಾ ಇದ್ದಾರೆ. ನಿಮ್ಮ ಪ್ರತಿಯೊಂದು ನಡತೆ, ನಿಮ್ಮ ಆಚಾರ, ನಿಮ್ಮ ವಿಚಾರಗಳು ಭಾಳ ಹುಷಾರಾಗಿ ನೀವೆಲ್ಲ ಕೂಡ ಇದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಝೀ ಕನ್ನಡಕ್ಕೆ, ನ್ಯೂಸ್ಗೆ ಇನ್ನು ಒಳ್ಳೆ ಭವಿಷ್ಯ ಇದೆ. ಯಾವುದು ಸದ್ದು, ಕಾಂಟ್ರವರ್ಸಿ, ಬೇರೆ ಬೇರೆ ಎಕ್ಸ್ಟ್ರಾಷನ್ಸು, ಮತ್ತೊಂದು ಸುಳ್ಳು ಸುದ್ದಿಗಳು ಹಾಕ್ಬಿಟ್ಟು ಏನೇನೋ ಕ್ರಿಯೇಟ್ ಮಾಡೋದು ಇಲ್ಲಿವರೆಗೂ ನಾನು ಯಾವುದೂ ಕೇಳಿಲ್ಲ. ಕೆಲವರೆಲ್ಲ ಒಂದು 3-4 ಟಿ ವಿಗಳು ಆ ಥರ ಮಾಡ್ತಾರೆ. ಕೆಲವರು ಅದನ್ನು ಇದನ್ನು ವ್ಯಾಲ್ಯೂಸ್ನ, ಎಥಿಕಲ್ ವ್ಯಾಲ್ಯೂಸ್ನ ಕೆಲವರೆಲ್ಲ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ಪ್ರಿಂಟ್ ಮೀಡಿಯಾ ಒಂದು ಕಾಲದಲ್ಲಿ ಇತ್ತು, ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಿತ್ತು, ಈಗ ಸೋಷಿಯಲ್ ಮೀಡಿಯಾ ಬಂದುಬಿಟ್ಟಿದೆ. ಈ ಕಾಂಪಿಟೇಷನ್ನು ವರ್ಲ್ಡ್ ಪ್ರಪಂಚದಲ್ಲಿ ಎಲ್ಲಾದರೂ ಕೂಡ ಒಂದೇ ನಿಮಿಷದಲ್ಲಿ, ನಾನು ಹಿಂದೆ ಟ್ವಿನ್ ಟವರ್ ಸುಟ್ಟೋದಾಗ ನಾನು ನೋಡಿದೆ, ವಿತಿನ್ 2 ಮಿನಿಟ್ಸ್ ಯಾರೋ ಒಬ್ಬ ಫೋನಲ್ಲಿ ಹಾಕ್ಬಿಟ್ಟು ಹೊಡೆದ್ಬಿಟ್ಟಿದ್ದ. ವಿತಿನ್ 2 ಮಿನಿಟ್ಸ್ ಟ್ವಿನ್ ಟವರಲ್ಲಿ ಸುಟ್ಟೋಗಿರೋದು ಇಡೀ ಬೆಂಗಳೂರಲ್ಲಿ ಕಾಣ್ತಾ ಇತ್ತು ಅಂತ. ಅಷ್ಟು ನಾಲೆಜ್ ಇವತ್ತು ಭಾಳ ಆಗ್ಬಿಟ್ಟಿದೆ. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇರೆ ಬಂದುಬಿಟ್ಟಿದೆ. ಈಗ ನಮ್ಮ ವಾಯ್ಸ್ನ 5-6 ಸತಿ ನಾವೇನಾದ್ರು ಒಂದು ಭಾಷಣ ಮಾಡಿಬಿಟ್ರೆ ಅದನ್ನೇ ಟ್ಯಾಪ್ ಮಾಡಿ ಕ್ರಿಯೇಟ್ ಮಾಡಿ ಏನೇನು ಬೇಕೆಲ್ಲ ಮಾಡೋಂಥ ಶಕ್ತಿ ಬಂದಿದೆ. ಇನ್ನು ಫಿಲಮ್ ಫೀಲ್ಡ್ ಅಂತೂ ಮಧ್ಯ ಸ್ವಲ್ಪ ಏಟಂತೂ ಬಿದ್ದಿದೆ. ಮಧ್ಯ ಏನೋ ನಮ್ಮ ಕನ್ನಡದಲ್ಲಿ ಒಂದಷ್ಟು ಜನ ಹುಡುಗರುಗಳು ಸ್ವಲ್ಪ ಪ್ರತಿಭೆ ತೋರಿಸಿದ್ದಾರೆ. ನಮ್ಮ ನ್ಯಾಷನಲ್ ಲೆವೆಲ್ ಏನು ಬಾಂಬೆ ಟೀಮ್ ಹಾಲಿವುಡ್ ಇದೆ, ಅದಕ್ಕೂ ಸ್ವಲ್ಪ ಅಲ್ಲಿಕ್ಕಿಂತ ಬಾಲಿವುಡ್ಗಿನ್ನ ಸ್ವಲ್ಪ ನಮ್ಮ ಕರ್ನಾಟಕದ ಸ್ಯಾಂಡಲ್ವುಡ್ಡು ಈಗ ಸ್ವಲ್ಪ ಮೇಲಕ್ಕೆ ಎದ್ದಿದ್ದನ್ನು ನಾನು ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೀನಿ. ನಾನು ಯಾಕೆ ಹೇಳ್ತಾ ಇದ್ದೀನಿ, ನನಗೂ ಒಂದಷ್ಟು ಥಿಯೇಟ್ರ್ಗಳಿದೆ, ಬಾಡಿಗೆ ಕೊಡೋರು ನೋಡ್ತಾ ಇದ್ದೀನಿ. ಈಗ 3-4 ತಿಂಗಳು ಬಾಡಿಗೆನೇ ಕೊಡಲಿಲ್ಲ. ಯಾಕಪ್ಪ ಅಂದರೆ ಒಳ್ಳೆ ಸಿನಿಮಾನೇ ಬರ್ತಾಯಿಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಮನೆಯಲ್ಲೇ ಟಿ ವಿಗಳು ಕೂತ್ಕೊಂಡು ನೋಡ್ಕೊಬಿಡ್ತಾರೆ, ಎಲ್ಲ ಏನು ಬೇಕೋ ಇದು ಮಾಡ್ತಾರೆ. ಸೊ ಭಾಳ ಕಷ್ಟವಾದಂಥ ಪರಿಸ್ಥಿತಿ. ಆದರೂ ಕೂಡ ಈ ಸಂದರ್ಭದಲ್ಲಿ ತಾವೆಲ್ಲ ಅಚೀವರಿಸಿದ್ದೀರಿ, ಒಳ್ಳೆಯದಾಗಲಿ. ವಿಶೇಷವಾಗಿ ನಾನು, ಶ್ರೀಗಳು, ನಮ್ಮ ರಾಮಲಿಂಗಾರೆಡ್ಡಿಯವರು ಮತ್ತು ನಮ್ಮ ಮಿತ್ರ ಸದಾನಂದ ಗೌಡರು ನಿಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸಲಿಕ್ಕೆ ನಾನು ಬಂದಿದ್ದೇವೆ. ಮತ್ತೊಮ್ಮೆ ನಿಮ್ಮನ್ನು ಬಂದು ನಾನು ಭೇಟಿ ಮಾಡ್ತೀನಿ, ಇಷ್ಟು ಮಾತ್ರ ಹೇಳಿ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಝೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.